ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET ವಿದ್ಯಾರ್ಥಿಗಳಿಗೆ ನಿನ್ನೆ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಾಗಿಂದ ಆಪ್ಷನ್ ಎಂಟ್ರಿ ಪೇಜ್ಗೆ ಲಾಗಿನ್ ಆಗಿದ್ದ ಆದಮೇಲೆ ಅವ್ರಿಗೆ ಇಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ ಆದರೆ ಕೇಳ್ತಿರುವಂಥದ್ದು ನಾನು ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡಿ. ಈ ಒಂದು ಡೀಟೇಲ್ಸನ್ನು ಎಂಟರ್ ಮಾಡೋದಕ್ಕೆ ಹೋದಾಗ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು PDC ಇಲ್ಲ ಅಂತ ಹೇಳಿಬಿಟ್ಟು ಒಂದು ಕಮೆಂಟನ್ನು ಮಾಡ್ತಿರುವಂಥದ್ದು. ನೋಡಿ ನಿಮಗೆ ಒಂದು PDC ಬಂದುಬಿಟ್ಟು ನೀವು ಕಾಲೇಜಸ್ಗೆ ಹೋಗಿ ಅಪ್ಲೈ ಮಾಡಿದ್ದೀರಾ ಅಂತ ಅಂದರೆ PDCಯನ್ನು ಕೆಲವೊಂದಿಷ್ಟು ಕಾಲೇಜಸಲ್ಲಿ ಇಮಿಡಿಯೇಟಾಗಿ ಕೊಡ್ತಿದ್ದಾರೆ. PDCಗೆ ನೀವು ಅಪ್ಲೈ ಮಾಡ್ಕೋಬೋದು. ಇನ್ನೊಂದೇನು ಅಂತ ಅಂದರೆ ನಿಮ್ಮ ಒಂದು ಕಾಲೇಜಸ್ಗೆ ನೀವು ಹೋದಾಗ ಈ ಒಂದು ಆಪ್ಷನ್ ಎಂಟ್ರಿ ಪೇಜ್ಗೆ ಏನು ಲಾಗಿನ್ ಆಗಿರ್ತೀರಾ ಇದರ ಒಂದು ಡೀಟೇಲ್ಸನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ತೋರಿಸಿ ನಾವು PDCಯನ್ನು ಇಲ್ಲಿ ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು, ಇಮಿಡಿಯೇಟಾಗಿ ಕೊಡಬೇಕಂತ ಎಲ್ಲ ಯೂನಿವರ್ಸಿಟಿ ಕಡೆಗೂ ಈಗಾಗಲೇ KEA ಕಡೆಯಿಂದ ಮೆಸೇಜ್ ಆದರೆ ಹೋಗಿರುತ್ತೆ. ಯಾಕಂತಂದರೆ PDCಗೆ ಅಪ್ಲೈ ಮಾಡಿದ ಆದಮೇಲೆ ಒಂದು 20 ಡೇಸ್ ಆದಮೇಲೆ ಬರುತ್ತೆ, 30 ಡೇಸ್ ಆದಮೇಲೆ ಬರುತ್ತೆ ಅಂತ ಹೇಳೋದಕ್ಕೆ ಅಲ್ಲಿವರೆಗೂ ನಿಮ್ಮ ಒಂದು ಕೌನ್ಸಿಲಿಂಗ್ ಆದರೆ ಇರೋದಿಲ್ಲ. ಹಾಗಾಗಿ ಇಮಿಡಿಯೇಟಾಗಿ ನಿಮ್ಮ ಒಂದು ಕಾಲೇಜಸ್ಗೆ ಹೋಗಿ ಒಂದು ರಿಕ್ವೆಸ್ಟನ್ನು ಮಾಡಿ, ಜೊತೆಗೆ ಎಲ್ಲಿ ನಿಮಗೆ ಸಿಗೋದಿಲ್ವೋ ಒಂದು PDC ಬಂದುಬಿಟ್ಟು ನೀವೇನು ಮಾಡ್ತೀರಾ, ಪ್ರಾವಿಷನಲ್ PDC ಸಿಗಂಗಿದ್ರೆ ಪ್ರಾವಿಷನಲ್ PDCಯನ್ನು ಅಪ್ಲೋಡ್ ಮಾಡಿ. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಯೂನಿವರ್ಸಿಟಿ ಕಡೆಯಿಂದ ಪಾಸ್ ಸರ್ಟಿಫಿಕೇಟನ್ನು ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ಪಾಸ್ ಸರ್ಟಿಫಿಕೇಟನ್ನು ಸಹ ಅಪ್ಲೋಡ್ ಮಾಡ್ಬೋದು ಆಗಿರುತ್ತೆ. ಅಲ್ಲಿ ಬಂದುಬಿಟ್ಟು ನಿಮಗೆ ಏನೇ ಒಂದು ನೀವು ಅಪ್ಲೋಡ್ ಮಾಡಲಿ ನಿಮ್ಮ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರುವಂಥದ್ದು ಅದು ಬಂದುಬಿಟ್ಟು ಕಂಪಲ್ಸರಿ ಯೂನಿವರ್ಸಿಟಿ ಕಡೆಯಿಂದ ಪ್ರೊವೈಡ್ ಮಾಡಿರೋದೇ ಬೇಕಾಗುತ್ತೆ. ಈಗ ನೀವು PDCನೂ ಸಹ ಅಷ್ಟೇ ಹೋಗಿ ಕಾಲೇಜಸಲ್ಲಿ ಅಪ್ಲೈ ಮಾಡಿದ್ರಾ ಅಂತ ಅಂದರೆ ಒನ್ಸ್ ಕೇಳಿ ಎಷ್ಟು ದಿನ ಆಗುತ್ತೆ, ಏನು ಇಮಿಡಿಯೇಟಾಗಿ ಬೇಕು, ಈ ರೀತಿ ಕೌನ್ಸಿಲಿಂಗ್ ಅಟೆಂಡ್ ಆಗ್ತಿದ್ದೀವಿ ಅಂತ ಹೇಳಿಬಿಟ್ಟು ಅವಾಗ ನಿಮಗೆ ಹೇಳ್ತಾರೆ ಯಾವ ರೀತಿ ಏನು ಅಂತ ಹೇಳಿಬಿಟ್ಟು. ಆ್ಯಂಡ್ ಜೊತೆಗೇನು ಅಂತ ಅಂದರೆ PDC ಕುರಿತು KEA ಕಡೆಯಿಂದ ಮತ್ತೆ ಏನಾದರೂ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದರೆ ಇದೇ ಒಂದು ವೆಬ್ಸೈಟಲ್ಲಿ ಶೋ ಆಗುತ್ತೆ. ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಇಲ್ಲಿ ಬಂದುಬಿಟ್ಟು ಒಂದು PDCಯನ್ನು ನಮ್ಮ ಹತ್ರ ಇದೆ ನಾವೀಗ ಅಪ್ಲೋಡ್ ಮಾಡೋದು ಅಂತ ಕೇಳ್ತಿದ್ದಾರೆ. ಹೌದು, ಅಪ್ಲೋಡ್ ಮಾಡಿ. ಅಲ್ಲಿ ಬಂದುಬಿಟ್ಟು ನೀವು ಅಪ್ಲೋಡ್ ಮಾಡೋ ಟೈಮಲ್ಲಿ ಕೆಲವೊಂದಿಷ್ಟು ಎರರ್ಸ್ ಬರುತ್ತೆ, ನೆಟ್ವರ್ಕ್ ಎರರ್ ಆಗಿರ್ಬೋದು, ಸರ್ವರ್ ಎರರ್ ಆಗಿರ್ಬೋದು, ಮತ್ತೆ ಟ್ರೈ ಮಾಡಿ ಅಪ್ಲೋಡ್ ಆದರೆ ಆಗುತ್ತೆ. ಯಾವಾಗ ನೀವು ಅಲ್ಲೆಲ್ಲನೂ ಸಹ ಎಂಟರ್ ಮಾಡಿಬಿಟ್ಟು ನಿಮ್ಮ ಒಂದು ಕ್ವಾಲಿಫಿಕೇಷನ್ ಡಿಗ್ರಿ ಆಗಿರ್ಬೋದು. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಕೆಲವೊಂದಿಷ್ಟು ಕೋರ್ಸ್ ಶೋ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ಬಂದುಬಿಟ್ಟು ನಿಮಗೆ 3 ಇಯರ್ಸ್ ಡಿಗ್ರಿ ಅಂತ ಇರುತ್ತೆ BCom ಸ್ಟೂಡೆಂಟ್ಸ್ಗಾಗಿರ್ಬೋದು. ಆ ರೀತಿ ನಿಮ್ಮ ಒಂದು ಕೋರ್ಸಸ್ ಇರುತ್ತೆ, ನೋಡಿಕೊಂಡು ಸ್ವಲ್ಪ ನೀಟಾಗಿ ಒಂದೇ ಸರಿ ಅದನ್ನು ಎಂಟ್ರಿ ಮಾಡೋಕ್ಕೆ ಆಗೋದು. ಹಾಗಾಗಿ ನೀವು ಯಾವ ಕೋರ್ಸ್ ಕ್ವಾಲಿಫೈ ಆಗಿದ್ದೀರಾ ಅದನ್ನೇ ನೀವು ಮಾಡಬೇಕಾಗುತ್ತೆ. ಇಲ್ಲಿ BComಲ್ಲಿ ಕ್ವಾಲಿಫೈ ಆಗಿ BCA ಅಂತ ಹಾಕೋದು, ಇಲ್ಲ BCAಲ್ಲಿ ಕ್ವಾಲಿಫೈ ಆಗಿ ಅಥವಾ ಬೇರೆ ಕೋರ್ಸ್ ಏನು ಹಾಕೋದು, ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ಅದಕ್ಕೆ ಯಾವುದೇ ಥರದ ಎಡಿಟ್ ಆಪ್ಷನ್ ಆದರೆ ಕೊಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡ್ರೂ ಪರವಾಗಿಲ್ಲ, ನೀಟಾಗಿ ಕ್ವಾಲಿಫೈಡ್ ಏನಿದೆಯೋ ಅದನ್ನೇ ನೀವು ಎಂಟರ್ ಆದರೆ ಮಾಡ್ಕೊಳ್ಳಿ, ಓಕೆನಾ. ಅದೊಂದು ಬಗ್ಗೆ ನಿಮಗೆ ಡೌಟ್ ಇತ್ತು, ಆ್ಯಂಡ್ ಜೊತೆಗೆ PDC ಬಗ್ಗೆ ಡೌಟ್ ಇತ್ತು. ಅದಾಗಿದ್ದಾದಮೇಲೆ ನೆಕ್ಸ್ಟ್ ಇಮಿಡಿಯೇಟಾಗಿ ನಿಮಗೆ ಒಂದು ಆಪ್ಷನ್ ಎಂಟ್ರಿ ಫೀಸನ್ನು ಪೇ ಮಾಡೋದಕ್ಕೆ 750 ರೂಪೀಸ್ ಆದರೆ ಶೋ ಆಗುತ್ತೆ ನೋಡಿ. ಕಂಪಲ್ಸರಿ ಪ್ರತಿಯೊಬ್ಬರು 750 ರೂಪೀಸನ್ನು ಪೇ ಮಾಡಲೇಬೇಕು. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ನೈಟ್ ಏನು ಕಮೆಂಟ್ಸನ್ನು ಮಾಡಿದ್ದಾರೆ ಅಂತ ಅಂದರೆ 750 ರೂಪೀಸ್ ತೋರಿಸ್ತು, ನಾನು ಅದರ ಮೇಲೆ ಕ್ಲಿಕ್ ಮಾಡಿದೆ, ನನ್ನ ಒಂದು UPI ಐಡಿಯನ್ನು ಮೆನ್ಷನ್ ಮಾಡಿದೆ, ಆ್ಯಂಡ್ ನೆಕ್ಸ್ಟು ನಾನು ಪೇಮೆಂಟು ಸಹ ಸಕ್ಸಸ್ ಆಗಿದೆ, ಬಟ್ ನಾನು ಅಲ್ಲಿಗೆ ಪೇಮೆಂಟ್ ಡೀಟೇಲ್ಸ್ ತೋರಿಸಿಲ್ಲ ಅಂತ ಸ್ಟೂಡೆಂಟ್ಸು ಕೇಳ್ತಿರುವಂಥದ್ದು. ಫೋನ್ಪೇಯಲ್ಲಿ ನಿಮ್ಮ ಒಂದು ಪೇಮೆಂಟ್ ಸಕ್ಸಸ್ ಆಗಿದೆ ಅಂತ ಅಂದರೆ ಈಗ ನೈಟ್ ಏನಾದರೂ KEA ಅದು ಸರ್ವರ್ ಎರರ್ ಇರ್ಬೋದು. ಈಗ ಮತ್ತೊಂದು ಸರಿ ಲಾಗಿನ್ ಆಗಿದ್ದ ಆದಮೇಲೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಪೇಜಲ್ಲೇ ಕೆಳಗಡೆ ಬಂದುಬಿಟ್ಟು ಪೇಮೆಂಟ್ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ ಆದರೆ ತೋರಿಸಿರುತ್ತೆ. ಆ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮಗಾದರೆ ಗೊತ್ತಾಗುತ್ತೆ, ಓಕೆನಾ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಏನಾಗುತ್ತೆ ಗೊತ್ತಾ, ಈ ಥರ ಫೀಸ್ ಪೇ ಮಾಡುವಾಗ ಅವರ ಒಂದು ಎರರಿಂದನೋ ಇಲ್ಲ ಅಂತ ಅಂದರೆ ಒಂದು UPI ಇಶ್ಯೂಯಿಂದನೋ ಏನಾಗುತ್ತೆ ಅಂತಂದರೆ ಅವರ ಒಂದು ಅಕೌಂಟಲ್ಲಿ ಅಮೌಂಟ್ ಕಟ್ ಆಗುತ್ತೆ, ಬಟ್ ಪೇಮೆಂಟ್ ಸಕ್ಸಸ್ ಆಗಿರೋದಿಲ್ಲ. ಯಾವಾಗ ಪೇಮೆಂಟ್ ಸಕ್ಸಸ್ ಆಗಿರೋದಿಲ್ವೋ ಅವಾಗ ಬಂದುಬಿಟ್ಟು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಫೀಸ್ ಆದರೆ ಪೇಡ್ ಆಗಿರೋದಿಲ್ಲ. ಯಾವಾಗ ಪೇಮೆಂಟ್ ಸಕ್ಸಸ್ ಆಗಿರುತ್ತೋ ಅವಾಗ ಬಂದುಬಿಟ್ಟು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಫೀಸ್ ಆದರೆ ಸಕ್ಸಸ್ ಆಗಿರುತ್ತೆ. ಆ್ಯಂಡ್ ಜೊತೆಗೆ ನೀವು ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗಿದ್ದಾದಮೇಲೆ ಅಲ್ಲಿ ಪೇಮೆಂಟ್ ಡೀಟೇಲ್ಸಲ್ಲಿ ತೋರಿಸುತ್ತೆ, ಅದೊಂದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಕ್ರಾಸ್ ಚೆಕ್ ಏನು ಅಂತಂದರೆ ಫೀಸ್ ಪೇಮೆಂಟ್ ಮಾಡಿದ್ದಾದಮೇಲೆ ಅಲ್ಲಿ ನಿಮಗೆ ಎಲ್ಲ ಥರದ ಕಾಲೇಜಸ್ಸು ಶೋ ಆಗ್ತಾ ಇರುತ್ತೆ. ನೀವು ಯಾವ ಕೋರ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಅದರ ಒಂದು ಕಾಲೇಜಸ್ ಎಲ್ಲನೂ ಶೋ ಆಗ್ತಾ ಇರುತ್ತೆ. ನೀಟಾಗಿ ನೋಡಿಕೊಂಡು ಅಲ್ಲಿ ಒಂದು ಆಪ್ಷನ್ ಎಂಟ್ರಿ ಏನಾದರೆ ಕಂಪ್ಲೀಟ್ ಮಾಡ್ಕೊಳ್ಳಿ, ಓಕೆನಾ. ನಿಮಗೆ ನಾನು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟಾಗಿ ಏನು ಹೇಳೋದಕ್ಕೆ ಇವತ್ತಿನ ಈ ವಿಡಿಯೋ ಸಪ್ರೇಟಾಗಿ ಮಾಡಿದೆ ಅಂತ ಅಂದರೆ ಇಲ್ಲಿ ನೋಡಿ, ನಿಮ್ಮದು ಮೊದಲ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ ಅಂತ ಇದೆ. ಈಗ ಬಂದುಬಿಟ್ಟು ನಿಮಗೆ ನಿನ್ನೆ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗಿರುವಂಥದ್ದು 24ನೇ ತಾರೀಕಿಂದ 28ನೇ ತಾರೀಕುವರೆಗೂ ಒಂದು ಟೈಮನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆನೂ ನಿಮಗೆ 29ನೇ ತಾರೀಕಿಂದ 3 ಗಂಟೆವರೆಗೂ ಯಾರಾದರೂ ಆಪ್ಷನ್ ಎಂಟ್ರಿ ಫೀಸನ್ನು ಪೇ ಮಾಡಿಲ್ಲ ಅಂತ ಅಂದರೆ ಆವಾಗ ನೀವು ಆಪ್ಷನ್ ಎಂಟ್ರಿ ಫೀಸನ್ನು ಪೇ ಮಾಡ್ಬೋದು. ಇವಾಗ ಸ್ಟೂಡೆಂಟ್ಸ್ ನೀವೇನೊಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ ಅದೇ ಒಂದು ಆಪ್ಷನ್ ಎಂಟ್ರಿ ಸೇಮ್ ಅದೇ ಥರನೇ ಕಾಲೇಜಸನ್ನು ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಮಾಡಿಫಿಕೇಷನ್ ಮಾಡ್ಕೋಬೋದು, ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು. 29ನೇ ತಾರೀಕಿಂದ 3 ಗಂಟೆವರೆಗೂ ಸಹ ಟೈಮನ್ನು ಕೊಟ್ಟಿರ್ತಾರೆ. ಯಾರು ವರಿ ಆಗುವಂಥ ಅವಶ್ಯಕತೆ ಇಲ್ಲ. ಫಸ್ಟಲ್ಲಿ ಏನು ಡೀಟೇಲ್ಸ್ ಎಂಟರ್ ಮಾಡ್ತೀರೋ ಅದನ್ನು ಫಸ್ಟ್ ಕರೆಕ್ಟಾಗಿ ಎಂಟರ್ ಮಾಡಿ. ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ತುಂಬ ಟೈಮ್ ಇದೆ. ಈಗ ಎಲ್ಲ ಡೀಟೇಲ್ಸು ಕರೆಕ್ಟ್ ಇರುವಂಥವ್ರು, ನಿಮ್ಮ ಹತ್ರ ಎಲ್ಲ ಪ್ರೊಸೀಜರ್ ಇರೋವಂಥವ್ರು ಇವಾಗ 24ನೇ ತಾರೀಕಿಂದ 28ನೇ ತಾರೀಕುವರೆಗೂ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಬಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಮತ್ತೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು ಆಗಿರುತ್ತೆ 29ನೇ ತಾರೀಕಿಂದ 3 ಗಂಟೆವರೆಗೂ, ಓಕೆನಾ. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್ ಏನು ಅಂತ ಅಂದರೆ ನಿಮ್ಮ ಹತ್ರ ಎಲ್ಲ ಡೀಟೇಲ್ಸು ಕರೆಕ್ಟ್ ಇದೆ, ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಿದೆ ಅಂತ ಅಂದರೆ ಹೋಗಿ ಫಸ್ಟು ಆಪ್ಷನ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾರ್ಕ್
ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರುತ್ತೆ. ಆ್ಯಂಡ್ ಜೊತೆಗೆ KE ಕಡೆಯಿಂದ ಇನ್ನೂ ಸಹ ಫರ್ದರ್ ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬರ್ತಾ ಇರ್ತವೆ, ಅದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ನನಗೆ ಕಾಮೆಂಟ್ ಮಾಡಿರೋದೇನು ಅಂತ ಅಂದರೆ, ಪ್ರತಿ ರೌಂಡಲ್ಲೂ ನಾವು ಆಪ್ಷನ್ ಎಂಟ್ರಿ ಮಾಡ್ಬೋದಾ ಅಂತ ಹೇಳಿಬಿಟ್ಟು. ಹೌದು, ಪ್ರತಿ ರೌಂಡಲ್ಲೂ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ. ಬಟ್ ಈ ಒಂದು ಫಸ್ಟ್ ರೌಂಡ್ ಆಗಿದ್ದಾದಮೇಲೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿ ಸೆಕೆಂಡ್ ರೌಂಡಲ್ಲಿ ಏನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅವಾಗ ಬಂದುಬಿಟ್ಟು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ನೀವು ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಫಸ್ಟ್ ರೌಂಡಲ್ಲಿ ಏನೊಂದು ಆಪ್ಷನ್ ಎಂಟ್ರಿ ಮಾಡ್ಕೊಂಡಿರ್ತೀರ, ಏನೊಂದು ಕಾಲೇಜಸನ್ನು ಆ್ಯಡ್ ಮಾಡ್ಕೊಂಡಿರ್ತೀರಾ, ಅದೇ ಒಂದು ಕಾಲೇಜಸ್ ಬಂದುಬಿಟ್ಟು ಸೆಕೆಂಡ್ ರೌಂಡಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಆ ಸೆಕೆಂಡ್ ರೌಂಡಲ್ಲಿ ನಿಮಗೆ ನೀವು ಈಗ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿರುವಂಥ ಕಾಲೇಜಸ್ ಎಲ್ಲ ಶೋ ಆಗ್ತಾ ಇರುತ್ತೆ. ಅವಾಗ ಬೇಕಿದ್ರೆ ಪ್ರಿಯಾರಿಟಿ ನಂಬರನ್ನು ಚೇಂಜ್ ಮಾಡ್ಕೋಬೋದು, ಕಾಲೇಜಸನ್ನು ಡಿಲೀಟ್ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಓಕೆನಾ? ಸೊ ಯಾಕಂತಂದರೆ KE ಕಡೆಯಿಂದ ಈಗಾಗಲೇ ಇದರ ಬಗ್ಗೆ ಕನ್ಫರ್ಮ್ ಮಾಡಿರುವಂಥದ್ದು. ಸೊ ಹಾಗಾಗಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಏನು ನಡೀತಿದೆ ಈ ಒಂದು ಟೈಮಲ್ಲಿ ಬೇಕಿರುವಂಥ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಕಾಲೇಜಸ್ ಬೇಕಿದ್ರೆ ಜಾಸ್ತಿ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡಿಗಾದರೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಈಗ ಸದ್ಯದ ಮಟ್ಟಿಗೆ ಈಗ ಆಪ್ಷನ್ ಎಂಟ್ರಿ ಏನೋ ಸ್ಟಾರ್ಟ್ ಆಗಿದೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ದ ಆದಮೇಲೆ ಇಲ್ಲಿ ಸ್ಟೂಡೆಂಟ್ಸ್ಗೆ ಹೊಸದಾಗಿ ಏನು ಅಪ್ಡೇಟ್ ಬಂದಿದೆ ಅಂತಂದರೆ, ನೀವು ಕ್ವಾಲಿಫೈಡ್ ಒಂದು ಡಿಗ್ರಿ ಆಗಿರ್ಬೋದು ಅಂಡ್ ಜೊತೆಗೆ PTCಯನ್ನು ಅಪ್ಲೋಡ್ ಮಾಡಬೇಕಾಗಿದೆ. ಅದು ಅಪ್ಲೋಡ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನೀವು ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ. ಫೀಸ್ ಪೇಮೆಂಟ್ ಮಾಡಿದ ತಕ್ಷಣ ಫಸ್ಟು ಆಪ್ಷನ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನೀವೇನಾದರೂ ರಿಗಾರ್ಡಿಂಗ್ ದಿಸ್ ಇನ್ನೂ ಏನಾದರೂ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ರೆ, ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಲಿಂಕ್ ಬಂದಿದೆ ಆದಮೇಲೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಎಲ್ಲ ಕಮೆಂಟ್ಸನ್ನು ಓದಿ ರಿಪ್ಲೈ ಕೊಡೋದಕ್ಕಾಗಿಲ್ಲ ಅಂತಂದ್ರೂ ಸಪ್ರೇಟ್ ವೀಡಿಯೋ ಅಂತೂ ಖಂಡಿತವಾಗ್ಲೂ ಮಾಡ್ತೀನಿ. ಮೋಸ್ಟ್ ಆಫ್ ದಿ ಕಮೆಂಟ್ಸ್ ಯಾವುದಿರುತ್ತೋ ಅದರ ರಿಲೇಟೆಡ್. ಸೊ ವೀಡಿಯೋಗೆ ಪ್ರತಿಯೊಬ್ಬರು ಕಮೆಂಟನ್ನು ಮಾಡಿ. ಜೊತೆಗೆ PGCET 2025 ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಗ್ರೂಪಿಗೆ ಬೇಕಿದ್ರೆ ಜಾಯ್ನ್ ಆಗಿ. ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಏನಾದರೂ ಡೌಟ್ ಇದೆ ಅಂತಂದರೆ ಇನ್ಸ್ಟಾಗ್ರಾಮ್ ಐಡಿಯನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫಾಲೋ ಮಾಡಿ, ಮೆಸೇಜ್ ಮಾಡಿದ್ರೆ ಖಂಡಿತವಾಗ್ಲೂ ರಿಪ್ಲೈ ಆದರೆ ಮಾಡ್ತೀನಿ. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.